ಎರಡೂ ಕೈ ಮ್ಯಾಗ ಮಾಡಿ ಸರ್ಕಾರಕ್ಕೆ ಒಮ್ಮೆ ಇದು ಮಾತು ತೋರಿಸ್ರಿ. ನವರು 1.5 ಲಕ್ಷ ಅಲ್ಲ, ಲಕ್ಷಾಂತರ ಜನ ಸಮಾಜ ಇದೆ. ಜೋರಾಗಿ ಎಷ್ಟು ಜೋರು ಹಾಕ್ತೀರಿ ನೋಡು. ಭಲೆ ಅತಿಶಯಕಾರಿ ಪದ್ಮ ಪ್ರಭು ಭಗವಾನ್ ಕಿ ಜೈ ಹೋ. भगवान महावीर स्वामी की, आचार्य प्रथमाचार्य शांति सागर महाराज की, आचार्य गणाधिपति गणधराचार्य कुंतु सागर महाराज की जय, अहिंसा परमो धर्म की बोले परम पूज्य नवग्रह प्रणेता राष्ट्र संत आचार्य गुणधर नंदी जी गुरुदेव की, समस्त मुनि संघ की जय. ನನಗ ಇವತ್ತು ಸಂತೋಷ ಸುದ್ದಿ ಮೂರ. ಸಂತೋಷ ಸುದ್ದಿ ಮೂರ. ಜೈನ್ ರೀಟ್ ಲೋಕರ್ ಒಕ್ಕಟ್ಟ ಅಂತ ಇಂತು ಇದು ಗೊತ್ತಾಯ್ತು. ಈಗ ಮಾತ್ರ 8 ದಿವಸನಾಗ ಇಷ್ಟು ಜನ ಕೊಡು ಅಂತ ಸಾಮರ್ಥ್ಯ ಯಾರಾದ್ರೆ ಮಾಡಿದರೆ ನಿಮ್ಮ ಲೀಡರ್ಗಳ ಎಷ್ಟು ಎಲ್ಲ ಮ್ಯಾಕ್ ಹೊತ್ನತ್ತ ಲೀಡರ್ಗಳ ಹೆಣ್ಮಕ್ಳು ಮಾಡಿದರು. ಅವ್ರಿಗೆ ತುಂಬ ಮೊದಲು ಆಶೀರ್ವಾದಗಳು. ನೀ ಹಿಂಗ ಒಕ್ಕಟ್ಟಿರ್ರಿ, ನಿಮ್ಮ ಕೆಲಸ ಎಲ್ಲ ಆಗ್ತವೆ ಅಂತೇಳಿ. ಇನ್ನು ಕ್ವಶನ್ ಆಗಿರಬೇಕು. ಎರಡನೇ ಸುದ್ದಿ ಏನ, ರಾಜ್ಯಪಾಲ ತುಂಬ ಇದ್ದಂಥ ಬಿಜಿ ಸಮಯ ತೆಗೆದ ಇಲ್ಲಿ ಬಂದರು. ಅವ್ರಿಗೆ ಧನ್ಯವಾದ, ನಮ್ಮೆಲ್ಲರಿಗೆ ಹರ್ಷ. ಮೂರನೇ ಹರ್ಷ ಇನ್ನ ಗರ್ಭದಾಗೈತಿ. ಯೋಗ ಸಿದ್ದರಾಮಯ್ಯ ನಿದ್ರಾ ಭಂಗ ಮಾಡಿ ನಮ್ಗೆ ಕೆಲಸ ಮಾಡಿಕೊಡ್ತರು ನೋಡೋಣ. ಮತ್ತು ಇಲ್ಲಿ ಕಾಂಗ್ರೆಸ್ ಎಮ್ ಎಲ್ ಎಗಳಾಗಲಿ BJP ಎಮ್ ಎಲ್ ಎಗಳಾಗ ವಿಶ್ವಾಸ ಇಲ್ಲ, ಅತಿ ಆತ್ಮವಿಶ್ವಾಸ ಇದೆ. ಇವ್ರು ನಮ್ಮೆಲ್ಲ ಕೆಲಸ ಮಾಡಿಕೊಡ್ತಾರಂತೆ. ಯಾಕಂದರೆ ನಾವು ಯಾವ ಬೇಡಿಲ್ಲ. ನಾವು ಕಾಯಮ ಓಟ್ ಕೊಡ್ಕೋದು ಬೈಂದವು. ನಮಗೆ ಓಟದ ಫಲ ಕೊಡಬೇಕಾದ್ರೆ ಒಂದೇ ಕೊಡ್ರಿ, ನಮ್ಮ ಬಡವ ಮಕ್ಕಳಿಗೆ ಎಜುಕೇಷನ್ ಸ್ಕಾಲರ್ಶಿಪ್ ಇನ್ಕಮ್ ಆಗೈತಿ, ಅದನ್ನ ಪೂರ್ಣ ಮಾಡಿ ಕೊಡ್ರಿ. ನಾವು ಏನು ಓಟ್ ಕೊಟ್ಟಿದ್ದೇವೆ ನಿಮಗೆ, ಆದ್ರೆ ಏನಾದ್ರೆ ಫಲ ಕೊಡೋದು ಆಯ್ತ್ರಿ. 50 ಅಲ್ಲ 70 ವರ್ಷ ಆಯ್ತು ನಿಮಗೆ ನಾವು ಕೈ ಇದ್ದವ್ರಿಗೆ ಕೈ ಕೊಟ್ಟಿದ್ದವು. ನಮ್ಮ ಕೈ ಕೊಡಬೇಡ್ರಿ ನಿಗಮ ಮಂಡಲ್ ಬಿಟ್ಟ. ಅದೇ ರೀತಿಲೇ ನಮಗೇನಾದ್ರೆ ಕೊಡೋಯ್ತು, ಗುಣಧರ್ನಂದಿಗೆ 1 ರೂಪಾಯಿ ಕೊಡಬೇಡ್ರಿ, ಮಠಕ್ಕೆ 1 ರೂಪಾಯಿ ಕೊಡಬೇಡ್ರಿ. ನಮ್ಮ ಹೆಣ್ಮಕ್ಳಿಗೆ ಶಿಖರ್ಜಿ ಯಾತ್ರಾ ಅಷ್ಟು ಮಾಡಿ ಕೊಡ್ರಿ, ಇದು ನಂದು ಅಪೇಕ್ಷೆ. ನಮ್ಮ ಶಿಖರ್ಜಿ ಯಾತ್ರಾಗ 50 ಸಾವಿರ 70 ಸಾವಿರ ಹತ್ತುದಿಲ್ಲ. ಜೈನ ಧರ್ಮದಲ್ಲಿ ಅಲ್ಪಸಂಖ್ಯಾತ ಸಮಾಜ ಇದೆ. ಅಲ್ಪಸಂಖ್ಯಾತ ಸಮಾಜ ಅಭಿವೃದ್ಧಿ ಮಾಡೋ ಸಲುವಾಗಿ ಅಲ್ಪಸಂಖ್ಯಾತರ ನಿಗಮ ಮಂಡಲ ಎಲ್ಲ ಅಪೇಕ್ಷಾ ಮಾಡ್ತಿದ್ದವು. ಅವು ಪೂರ್ಣ ಮಾಡ್ರಿ. ಗೋರ್ಮೆಂಟ್ ನೀವು ಅಂತಿರಬೇಕು, ಇದು 3ನೇ ಸಮಾವೇಶ ರಾಜ್ಯಪಾಲ ಯಾಕೆ ಕರೆಸ್ರಿ? ಕ್ವಶನ್ ಆಗಿರಬೇಕು. ಕೆಲವು MLAಗಳಿಗಾಗಲಿ, ಕೆಲವು ಕಾಂಗ್ರೆಸ್ ಶಾಸಕರಾಗಲಿ, ಕೆಲವು ಮಂತ್ರಿಗಳಿಗೆ ಕ್ವಶನ್ ಆಗಿರಬೇಕು. ಸ್ವಾಮೀಜಿಯವ್ರು ಈಗ ಯಾಕೆ ಸಮಾವೇಶ ಕರೆಸಿದ್ರು? ನಾವು ಹೇಳ್ತಾ ಇದ್ದಾವಲ್ಲ ಮಾಡ್ತೇವೆ ಅಂತೇಳಿ. ಈಗ ಯಾಕೆ ಮಾಡ್ರಿ ಅಂದರೆ, ಸಮಾವೇಶ ಕರೆಸೋದು 3 ಕಾರಣ. 1ನೇ ಕಾರಣ ಅಂದರೆ, ನಿಮ್ಗೇನು ಸರ್ವೆ ಮಾಡಿದ್ರಿ ಜೈನರು 1,66,000 ಇದ್ದಾರೋ, ಇದು ಪೂರ್ಣತಃ ಅಸತ್ತಿದೆ. ನಾವು ಮಾತ್ರ 15 ಮತ್ತು ಈ ಚಿಕ್ಕುಡಿ ಭಾಗದಾಗ 2.5 ಲಕ್ಷ ಇದಾವಂತೆ ತೋರಿಸೋ ಸಲುವಾಗಿ ಒಂದು ಸಮಾವೇಶ. आज न राज्यपाल महोदय से मैं प्रार्थना करना चाहूँगा कि हमारे जो गिनती अभी सर्वे आया है 1,66,000 जो है जैन हैं कर्नाटक में, बल्कि 1,66,000 नहीं है। हमारे अल्पसंख्यात समाज के जो मंत्री महोदय 20 लाख कह रहे हैं, गवर्नमेंट का सर्वे कारक 1.5 लाख कह रहा है, परंतु वास्तविक क्या है वो पुनः सर्वे हो और सत्यांश भार हो आए। यह मैं आपके मुखांतर गवर्नमेंट को एक आवेदना देना चाहता हूँ. ಈಗ ಯಾವ ಹೋರಾಟ ಇಲ್ಲ ನೋಡ್ರಿ, ಜೈನರು ಎಟ್ಟ ನೋಡ್ರಿ, ಲಕ್ಷ್ಮಣ್ ಸೋದಿ ಅವರ ಜೈನರು ಎಟ್ಟು ಶಾಂತಿ ಇದ್ದಾರೆ. ಒಮ್ಮೆ ಯಾರು ಕೂಗ್ಯಾಡ್ರಿ ನಾ ಧಿಕ್ಕಾರ ಧಿಕ್ಕಾರ ಸರ್ಕಾರಕ್ಕೆ ಹೇಳ್ಬೇಕು. ಎಷ್ಟು ಸಮಾವೇಶ ಇದ್ದಾರೆ ನೋಡ್ರಿ. ಹಂಗೆ ಮಾಡಬೇಡ್ರಿ. ಯಾವ ಸರಳ ಗಿಡ ಇರ್ತಾವ ಅದನ್ನ ಕಡಿಗೆ ಹೋಗಬೇಡ್ರಿ, ಅದನ್ನ ಬೆಳೆಸೋದು ಪ್ರಯತ್ನ ಮಾಡ್ರಿ. ನೀವು ಭೀ ಬೆಳಿತೀರಿ, ನಾವು ಬೆಳಿತಾವ. ನಾವು ಏನು ಕೇಳೋದು ಅರ್ಥ ಆಯ್ತು ಅದ್ರ ಮೇಲೆ ಅನ್ಯಾಯ ಮಾಡಕ್ಕೆ ಹೋಗಬೇಡ್ರಿ. ಶಾಂತ ಇದ್ದಂಥ ಆತ್ಮಗಳಿಗೆ ಅಶಾಂತ ಮಾಡಬೇಡ್ರಿ. ಬಜೆಟ್ದಾಗ ಹಿಂದಿನ ವರ್ಷ 50 ಕೋಟಿ ಕೊಟ್ರಿ, ಡೈರೆಕ್ಟ್ ಕೊರದು 25 ತಂದ್ರಿ. ಹಂಗೆ ಮಾಡಕ್ಕೆ ಹೋಗಬೇಡ್ರಿ.
ನಾವೇನು ಭಾಳ ಕೇಳಕತ್ತಿಲ್ರಿ, 1000 ಕೋಟಿ ಏನು ಕೇಳಕತ್ತಿಲ್ರಿ, ಒಂದು 200 ಕೋಟಿ ಕೇಳಕದಾವ್ರಿ. ನಾವೇನು ಅಪೇಕ್ಷೆ ನಮ್ಗೆ ಭಾಳ ಉದ್ದಿಲ್ಲ. ಸಣ್ಣ ಸಮಾಜ, ಸಣ್ಣ ಆಶಾ, ಸಣ್ಣ ಕುಟುಂಬ ಐತಿ. ಆದರೆ ನೋಡ್ರಿ, ಆದರೆ ತೀರ್ಸ್ಬೇಕಂತೆ ಆಶಾ. ನೋಡ್ರಿ, ನಿಮ್ಮ ಕಾಯಂ ಖಾಂತ್ರಿ ಗುಣಧರ್ಣಂದ ಏನೊಪ್ಪ ನಮ್ಮ ಕೈ ತೊಳ್ಕೊಂಡು ಬೆನ್ನ ಇದ. ನಾ ಹೇಳ್ತೇನ್ರಿ, ನಾ ಹುಟ್ಟಿದ್ದ ಬಡವರ ಸಲುವಾಗಿ, ಬದುಕೋದ ಬಡವರ ಸಲುವಾಗಿ, ಮತ್ತು ಕೊನೆ ನನ್ನ ಜೀವನ ಬಡವರ ಸಲುವಾಗಿ. ನಾ ಶ್ರೀಮಂತರ ಭಾಳ ಮಾತಾಡಿಸೋದಿಲ್ಲ, ಬಡವರು ಒಳ್ಳೆ ಆಗಲಿ ಅಂತ ಸಹಿತ. ಯಾಕಂದ್ರೆ ನಾ ಯಾವ ಊರಾಗ ಹುಟ್ಟಿದನಲ್ಲ, ನನ್ನ ಮನ್ಯಾಗ ನನಗೆ ನೆನಪಿಲ್ಲ, ನಾ ಊಟ ಮನ್ಯಾಗ ಮಾಡಿದನು. ಲಿಂಗಾಯತರದಾಗ, ಮುಸ್ಲಿಮ್ರದಾಗ, ಮರಾಠದಾಗ ಎಲ್ಲ ಕಡೆ ಊಟ ಮಾಡಿ ನಾ ಬದುಕಿದನು. ಬಡವರು ಪರಿಸ್ಥಿತಿ ಗೊತ್ತೈತಿ. ಆದ ಕಾರಣ ನಮ್ಮ ಬಡವ ಮಕ್ಕಳಿಗೆ ಸ್ಕಾಲರ್ಶಿಪ್ ನಿಲ್ಲಿಸಬೇಡ್ರಿ, ಅವ್ರು ಪುನಃ ಒಳ್ಳೆ ಕೊಡ್ರಿ ಅಂತ ನಮ್ಮದು ಅಪೇಕ್ಷೆ. ಆಮೇಲೆ ಮತ್ತೊಂದು ಅಪೇಕ್ಷೆ ಏನೈತಿ ಅಂದರೆ, ಭಾಳ ಅಪೇಕ್ಷೆ ಅದು ನಾ ಆಮೇಲೆ ಮಾತ್ರ ನಡೀತಿದ್ದೆ. ನೀವು ಕೇಳ್ಕೂತಿರಲ್ಲ, ನಾನು ಅವ್ರು ಹಾದ್ರೆ ಹೋಗುತ್ತೀರಿ, ಯಾರೇನು ನಿಲ್ತೀರಿ ನೋಡ್ನು ಕೈ ಮ್ಯಾಗ ಮಾಡ್ರಿ, ನನ್ನ ಮಾತು ಕೇಳ್ತೀರಿ. ಯಾಕಂದ್ರೆ ಅವ್ರು ಅರ್ಜೆಂಟ್ ಹೋಗೋದೈತಿ. ಆದ ಕಾರಣ ನಾ ಮಾತಾಡೋದಿಲ್ಲ. ಕೊನೆ ಒಂದು ಮಾತು ಮಾತಾಡಿ ನನ್ನ ಮಾತು ಮುಗಿಸ್ತೇನೆ. ಈ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಂಥ ಏನಾಪುರ್ಗೆ ಜೋರಾಗಿ ಚಪ್ಪಾಳೆ ಕಟ್ರಿ. ಎಷ್ಟು ವ್ಯವಸ್ಥೆಗಳು ನಿಮ್ಮ ಮನಿದಿಂದ ಎಲ್ಲರೂ ಎಬ್ಬಿಸಿ ತಂದಂಥ ಲೀಡರ್ಗಳಿಗೆ. ಮತ್ತು ಒಂದು ನೋಡ್ರಿ, ನಾವು ಯಾವ ಏನಾಪುರ ಒಂದು ಗಾಡಿಗೆ ದುಡ್ಡು ಕೊಟ್ಟಿಲ್ಲ, ತಾನು ಗಾಡಿ ಮಾಡ್ಕೊಂಡು ಬೈಂದರು ಎಲ್ಲ ಹೆಣ್ಮಕ್ಳಿಗೆ ಜೋರಾಗಿ ಚಪ್ಪಾಳಿ. ಜೈನ್ ಜಾಗೃತ ಆಗಲಿ, ಭಟ್ಟಾರಗಳಿಗೆ ಜೋರಾಗಿ ಚಪ್ಪಾಳೆ ಕಟ್ರಿ. ನೋಡ್ರಿ, राज्यपाल ಮುಂದೆ ಪ್ರತಿಜ್ಞಾ ಮಾಡ್ತಾರೆ. ರಾಜ್ಯಪಾಲಕ್ಕೆ ಸಾಮನೆ ಪ್ರತಿಜ್ಞಾ ಕರ್ತೆ ಭಾರತೀಯ ಸಂಸ್ಕೃತಿ ಹೇ. ನೀವು ಜೈನರು ಒಂದಾಗಿ ಉಳಿದ್ರಿ, ಒಂದು ಇಲ್ಲಿ ಪ್ರತಿಜ್ಞಾ ರಾಜ್ಯಪಾಲ, ನಮ್ಮ ರಾಜ್ಯಪಾಲ ಇವರು ಇದ್ದಾರೆ ಎಲ್ಲರೂ. ಭಟ್ರಾಕೆಲ್ಲರ ರಾಜ್ಯಪಾಲಕತೆ ಇರ್ತಾರೋ. ರಾಜ್ಯಪಾಲ ಮುಂದೆ ಇವ್ರ ಮುಂದೆ ಒಂದು ಪ್ರತಿಜ್ಞಾ ಮಾಡ್ರಿ. ನಮ್ಮ ಬಸ್ತಿದ ಏನು ಭಗವಾನ್ ಗೋಮಟೇಶ್ವರ ಸಂಸ್ಕೃತಿ ಐತಿ ಅದನ್ನ ಉಳಿಸ್ಕೊಂಡು ಹೋಗ್ತು, ನಾವು ಯಾವ ಪ್ರಕಾರ ಬದಲು ಮಾಡ್ಲಂತೆ ಪ್ರತಿಜ್ಞೆ ಮಾಡ್ರಿ. ನೀವು ಸುಖದಾಗ ಹೋಗುತ್ತೀರಿ ಅಂತೇಳಿ ಒಂದು ಆಶಾ. ಬನ್ನಿರಿ, राज्यपाल भाषण केळोना. राजमहल पर महोदय से मेरी आत्मीय निवेदन है, हम सभी भट्टारक मिलकर के, सभी एमएलए मिलकर के जो हमारा साथ मांगे हैं वो आपको सौंप रहे हैं. आप मुख्यमंत्री को बुला करके, मुख्यमंत्री को मैंने फ़ोन से बात किया था और उप मुख्यमंत्री से डायरेक्ट बात किया था, सबसे किया था. हाँ करते काम नहीं हो रहा, आप काम करवा के देना, ये मेरी आशा है. सभी भट्टारक को सभी एमएलए आके निवेदन प्रदान करें. बरे फटाफट बरे तो ಇದೀಗ ವೇದಿಕೆಯ ಸಮಸ್ತ ಭಟ್ಟಾರಕ ಸ್ವಾಮೀಜಿಯವರು ಹಾಗೂ ನಮ್ಮ ಎಲ್ಲ ಪ್ರತಿನಿಧಿಗಳು, ಅತಿಥಿಗಳು ಒಂದಾಗಿ ಜೈನ ಸಮಾವೇಶದ ಏನು ಒಂದು ನ್ಯಾಯಯುತ ಹಕ್ಕೊತ್ತಾಯದ ಬೇಡಿಕೆಗಳಿದ್ದಾವೆ ಅದನ್ನ ಸನ್ಮಾನ್ಯ ಘನತೆವೆತ್ತ ಗೌರವಾನ್ವಿತ ರಾಜ್ಯಪಾಲರ ಮೂಲಕ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ತಲುಪಿಸುವಂತಹ ಪ್ರಯತ್ನವನ್ನ ಇದೀಗ ವೇದಿಕೆಯಿಂದ ಆಚಾರ್ಯ ಶ್ರೀಗಳವರ ನೇತೃತ್ವದಲ್ಲಿ ನೆರವೇರಿಸಲಾಗ್ತಾ ಇದೆ. राज्यपाल जी, आपसे अपेक्षा है आप केवल 24 घंटे के अंदर एक काम कर देना चाहिए. ಜೈನ ಸಮಾವೇಶ ನಡೆಸಿದರು ಗುಣಧರನಂದಿ ಮಹಾರಾಜರು. ಹಲೋ ಓಂ. ಕೂತ್ಕೊಳ್ರಿ ಸರ್. 1008 भट्टारक श्री आदिनाथ दिगंबर जैन समाज ट्रस्ट द्वारा आयोजित जैन महासम्मेलन में उपस्थित परम पूज्य राष्ट्र संत आचार्य श्री गुणधर नंदी महाराज जी एवं समस्त मुनि मंडल एवं साध्वी मंडल के चरणों में कोटि कोटि नमन करता हूँ. उपस्थित समस्त स्वस्ति श्री भट्टारकों को सादर नमन करता हूँ. माननीय श्री अभय पाटिल जी, माननीय श्री भरमा गौड़ा जी, पूर्व उप मुख्यमंत्री आदरणीय
लक्ष्मण सावदी जी, पूर्व मंत्री श्री वीर कुमार पाटिल जी, पूर्व विधायक श्रीमंत बी पाटिल जी एवं श्री संजय पाटिल जी, पूर्व विधायक आदरणीय महेश कंथोली जी, मंच पर विराजमान अन्य सभी जनप्रतिनिधिगण, 1008 भट्टारक श्री आदिनाथ दिगंबर जैन समाज ट्रस्ट के समस्त सदस्यगण, श्री उत्तम पाटिल जी, सम्माननीय अतिथि महानुभाव एवं धर्म प्रेमी भाइयों बहनों, श्रावक श्राविकाओं, सम्माननीय अतिथि एवं मीडिया के महानुभाव, आप सबको सादर जय जिनेंद्र। बोलो भारत माता की, भारत माता की, भगवान महावीर की। आप सभी को सादर जय जिनेंद्र करता हूं। एक बार फिर से परम पूज्य राष्ट्र संत आचार्य श्री गुणधर नंदी महाराज साहब एवं स्वस्ति श्री भट्टारकों के सानिध्य में 1008 भट्टारक श्री आदिनाथ दिगंबर जैन समाज ट्रस्ट द्वारा आयोजित जैन सम्मेलन के लिए मैं आप सबको बधाई एवं शुभकामनाएं देता हूं। इस अवसर पर आप सभी के बीच आकर आप सभी का शुभाशीष और मंगल कामनाएं प्राप्त करने का सौभाग्य मिला। इसके लिए मैं आचार्य श्री गुणधर नंदी महाराज जी एवं श्री आदिनाथ दिगंबर जैन समाज ट्रस्ट के समस्त सदस्यों और पदाधिकारियों का आभारी हूँ। भारत धार्मिक ಅದ್ರ ಬಗ್ಗೆ ನಾವು ಹೆಚ್ಚಿನ ಜಾಗೃತಿ ಮೂಡಿಸ್ಬೇಕು ಸಮಾಜದಾಗ. ಯಾಕಂದ್ರೆ ಈಗ ಮನೆಗೆ ನೀವು ಒಬ್ಬರ ಮಕ್ಕಳು ಹಾಡಿದ್ರೆ ಮುಂದೆ ಸಾಧು ಯಾರಾಗವ್ರು, ಧರ್ಮ ಉಳಿಯುದು ಹೆಂಗ? ಅದಕ್ಕೆ ಪ್ರತಿಯೊಬ್ಬರು ಶ್ರಾವಕರದ ಕರ್ತವ್ಯ ಐತಿದ. ಮುಂದಿನ ಭವಿಷ್ಯದಾಗ ನಾವು ಧರ್ಮ ಸಂಖ್ಯಾ ಬೆಳೆಸಿದಾಗ ನಾವು ಅಸ್ತಿತ್ವ ಉಳಿಯಾಕ ಸಾಧ್ಯೈತಿ. ತಮಿಳುನಾಡಿನಾಗ ಎಷ್ಟು ಉಪಸರ್ಗ ಐತಿ ನಿಮ್ಗೆ ಗೊತ್ತೈತಿ. ಒಬ್ರು ಮಹಾರಾಜರಾಗಿ ಹೋಗ್ಯಾರ ನಮ್ಮ ರೇಷನ್ ಆಚಾರ್ಯ. ಅವ್ರ ದಿವಸ 10 ಆಗಲಿ 20 ಆಗಲಿ 100 ಆಗಲಿ ಜನರನ್ನ ಲಿಂಗಾಯತ್ ಬ್ಯಾರೆ ಜಾತಿ ಅವ್ರನ್ನ ಜೈನರು ಮಾಡಿದ ನಂತರ ಅವ್ರ ಕೈಲಿ ಹಾರ ತಗೋತಿದ್ರು. ಇಲ್ಲಿಗೆ ಉಪವಾಸ ಇರ್ತಿದ್ರು ಅವ್ರು. ಹಂಗ ಮಾಡಿ ತಮಿಳುನಾಡಿಗೆ ಇವತ್ತು ಜೈನ್ ಧರ್ಮದ ಏನ್ ಜೀವಂತ ಅಸ್ತಿತ್ವ ಏನಾರು ಉಳಿದೈತಿ, ಆ ಆಚಾರ್ಯಗೂ ಕೃಪಾದಿಂದ ಉಳಿದೈತಿ. ಹಂಗ ನಾಳೆ ಹಂಗ ನಮಗ್ ಪರಿಸ್ಥಿತಿ ಆಗ್ಬಾರ್ದು. ಅಂದ್ರೆ ನಮ್ಮೊಳಗೆ ಧರ್ಮ ಜಾಗೃತಿ ಮಾಡಬೇಕಾರ ಸಾಧು ಸಂತರ ಸಂಚಾರ ವಿಹಾರ ಆಗ್ಬೇಕು. ನೀರ್ ಹರಿದ್ರ ಹೆಂಗ ಪವಿತ್ರವಾಗಿ ಸಮುದ್ರ ಸೇರ್ತೈತಿ, ಹಂಗ ಸಾಧು ಸಂತರ ವಿಹಾರ ಮಾಡ್ಕೊತ ನಿನ್ನವ್ರು ದೊಡ್ಡ ಕ್ರಾಂತಿ ಮಾಡಿ ಈಗ ಹೇಳ್ರಿ ನಂಗೆ ಆಲ್ಗೂರ್ಕ ಒಂದು ವಚನ ಕೊಟ್ಟಿನ ಅಂತ ಹೋಗುದು ಪರಿ ಆಯ್ತ್ರಿ. ಮುಗಿಸ್ಕೊಂಡು ನಾ ಚಾತುರ್ಮಾಸ ಮತ್ತು ಹೊರೂರ್ಗೆ ಹೋಗ್ಬೇಕು, ಭಾಳ ಅಭಿವೃದ್ಧಿ ಕೆಲಸ ನಡೆದೈತಿ ಅಂತ. ಹೊರೂರ್ ಬಿಟ್ಟು ಈಗ ಮುಂದಿನ ವರ್ಷ ಮತ್ತು ಅವ್ರ ಗೃಹಸ್ಥ ಅವಸ್ಥೆ ಜನ್ಮಸ್ಥಳ ಶಮನಿ ಒಳಗೂ ಸಹಿತ ದೊಡ್ಡ ಪ್ರಮಾಣದಾಗ ಶಿಕ್ಷಣ ಸಂಸ್ಥಾ ತೆಗೆದ ನಮ್ಮ ಮಕ್ಕಳಿಗೆ ಒಳ್ಳೆ ಜ್ಞಾನ ವೈದ್ಯ ಜ್ಞಾನವನ್ನು ಕೊಡ್ತಕ್ಕಂಥದ್ದು. 1000 ಬಸ್ತಿ ಕಟ್ಟಿ ಪಂಚ ಕಲ್ಯಾಣ ಮಾಡ್ರೆ ಎಷ್ಟು ಪುಣ್ಯ ಸಿಗ್ತೈತಿ, ಅಷ್ಟು ಪುಣ್ಯ ಒಂದು ಸಾಲಿ ತೆಗೆದ್ರೆ ಸಿಗ್ತೈತಿ. ಅಷ್ಟು ದೊಡ್ಡ ಕಾರ್ಯ ಇವತ್ತು ವರ್ತಮಾನದಾಗ ನಮ್ಮ ಸಮಂತಭದ್ರ ಆಚಾರ್ಯ ಏನೇನು ದೊಡ್ಡ ದೊಡ್ಡ ಗುರುಕುಲ್ ಮಾಡಿ ಹೋಗಿದ್ರು. ಅದ ಪರಂಪರೆಯಲ್ಲಿ ಇವತ್ತ ಆಚಾರ್ಯ ಗುಂದರ್ ನಂದಿ ಅವರು ಶಿಕ್ಷಣ ಸಂಸ್ಥಾ ಮಾಧ್ಯಮದಿಂದ ನಮ್ಮ ಧರ್ಮದ ಏಳಿಗೆಗೆ ಶ್ರಮಿಸ್ತಾ ಇದ್ದಾರೆ. ಅವ್ರಿಗೆ ಪೂರ್ಣ ಎಲ್ಲ ಸಮಾಜ ಸಾಥ್ ಕೊಡ್ಲಿ, ಅವ್ರದ್ದು ಶರೀರ ಸಾಥ್ ಕೊಡ್ಲಿ, ಅವ್ರ ಸ್ವಾಸ್ಥ್ಯ ಸಾಥ್ ಕೊಡ್ಲಿ. ಯಾಕಂದ್ರೆ ಶರೀರ ಮಾಧ್ಯಮ ಕಲಿಯೋದ್ರಮ್ಮ ಸಾಧನ. ಶರೀರ ಸ್ವಾಸ್ಥ್ಯ ಚಲೋ ಇತ್ತಂದ್ರೆ ಇಡೀ ಸಮಾಜ ಸ್ವಾಸ್ಥ್ಯ ಚಲೋ ಇರ್ತದೆ. ವರ್ತಮಾನದಾಗ ನಾವು ದೇವ್ರನ್ನಂತೂ ನೋಡಿಲ್ಲ. ಸಿದ್ದೇಶ್ವರ ಸ್ವಾಮೀಜಿ ಕಾಯಂ ಹೇಳ್ತಿರು, ಭೂಮಿ ತಲೆ ಮ್ಯಾಗೆ ನಡೆದಾಡು ಜೀವಂತ ದೇವರಂದ್ರ ದಿಗಂಬರ್ ಮುನಿ ಅಂತ ಹೇಳ್ತಿದ್ರು. ಅಂತ ಮುನಿ ಪರಂಪರೆಯಲ್ಲಿ ಇವತ್ತು ನಾವು ಧರ್ಮ ರಕ್ಷಣೆ ಮಾಡ್ತಕ್ಕಂಥ ಕಾರ್ಯ ದಿಟ್ಟ ಹೆಜ್ಜೆಯನ್ನು ಅವ್ರು ಮುಂದಿಟ್ಟಾರ. ಆ ಹೆಜ್ಜೆಯನ್ನು ನಾವು ಹೆಜ್ಜೆ ಇಟ್ಟುಕೊಂಡ ಈ ಧರ್ಮ ಉಳಿಸ್ತಕ್ಕಂಥ ಕಾರ್ಯ ಮಾಡೋಣ. ಜಯಲು ಪ್ರಭಾವನಾ ಅಂಗಕಿ, ಅಹಿಂಸಾ ಪರಮೋ ಧರ್ಮ, ಭಾರತೀಯ ಸಂಸ್ಕೃತಿ, ಪರಂ ಪೂಜ್ಯ ಆಚಾರ್ಯ ಗುಂದರ್ ನಂದಿ ಮುನಿ ಮಹಾರಾಜ್.